ಹಾಯ್, ಮಹಿಳೆಯರಿಗಾಗಿ ಗೋರ್ಮೆಂಟ್ ವತಿಯಿಂದ 3 ಲಕ್ಷಗಳವರೆಗೆ ಲೋನನ್ನು ಕೊಡ್ತಾ ಇದ್ದಾರೆ. ಈ ಲೋನನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು, ಆ ನಂತರ ಇದಕ್ಕೆ ಸಬ್ಸಿಡಿ ಎಷ್ಟು ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿದುಕೊಳ್ಳಿ. ಗೆಳೆಯರೆ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಬರುತ್ತೆ. ಗೆಳೆಯರೆ, ಈ ಒಂದು ಯೋಜನೆಯನ್ನು ಉದ್ಯೋಗಿನಿ ಯೋಜನೆ ಅಂತೇಳಿ ಕರೆಯುತ್ತಾರೆ. ಗೆಳೆಯರೆ, ಈ ಒಂದು ಯೋಜನೆಯು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಈ ಯೋಜನೆಯನ್ನು ರೂಪಿಸಿದ್ದಾರೆ. ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗಾಗಿ ಉದ್ಯೋಗ ಪಡೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ಮಹಿಳೆಯರಿಗಾಗಿ 1 ಲಕ್ಷದಿಂದ 3 ಲಕ್ಷದವರೆಗೆ ಲೋನನ್ನು ಕೊಡ್ತಾ ಇದ್ದಾರೆ. ಈ ಲೋನನ್ನು ಪಡೆದುಕೊಳ್ಳಲು ಅರ್ಹತೆ ಇರುವಂಥವರು 18 ವಯಸ್ಸಿನಿಂದ 55 ವಯಸ್ಸಿದವರಾಗಿರಬೇಕು. ಆನಂತರ 1.5 ಲಕ್ಷ ಆದಾಯದ ಮಿತಿಯನ್ನು ಮೀರಿರಬಾರದು ಅಂತ ಒಂದು ಮಹಿಳೆಯರಿಗಾಗಿ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಲಿಕ್ಕೆ ಬರುತ್ತೆ. ಗೆಳೆಯರೆ, ಇದಕ್ಕೆ ನಾವು ಈ ಒಂದು ವಿಡಿಯೋದ ಮುಖಾಂತರ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಬಹುದು ಅಂತೇಳಿ ತಿಳಿದುಕೊಳ್ಳೋಣ. ಗೆಳೆಯರೆ, ಈಗ ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಗೆಳೆಯರೆ, ಈ ರೀತಿಯಾಗಿ ಕ್ರೋಮ್ ಬ್ರೌಸರನ್ನು ಬರುತ್ತೆ. ಕ್ರೋಮ್ ಬ್ರೌಸರ್, ನೀವು ಈ ಒಂದು ಅಪ್ಲಿಕೇಶನನ್ನು ಮೊಬೈಲ್ದಿಂದ ಕೂಡ ಸಲ್ಲಿಸಲಿಕ್ಕೆ ಬರುತ್ತೆ. ಮೊಬೈಲ್ದಲ್ಲಿ ಕ್ರೋಮ್ ಬ್ರೌಸರನ್ನು ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಕಾಣಿಸುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡೆಸ್ಕ್ಟಾಪ್ ಮೋಡ್ ಬರುತ್ತೆ. ಡೆಸ್ಕ್ಟಾಪ್ ಮೋಡನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಮೊಬೈಲ್ ಸೇಮ್ ಲ್ಯಾಪ್ಟಾಪ್ ಥ್ರೂ ವರ್ಕ್ ಆಗುತ್ತೆ. ಗೆಳೆಯರೆ, ಈಗ ನಾನು ಲ್ಯಾಪ್ಟಾಪ್ ಥ್ರೂ ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ನಾವು ಸಲ್ಲಿಸಬಹುದು ಅಂತೇಳಿ. ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿ. ಈ ಒಂದು ಸೇವಾ ಸಿಂಧುವಿನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಗೆಳೆಯರೆ, ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತೇಳಿದೆ. ಆನಂತರ ಇಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ ಕೇಳ್ತಾ ಇದೆ. ಆನಂತರ OTP ಕೇಳ್ತಾ ಇದೆ. ನೀವು ಏನಾದರೂ ಫಸ್ಟ್ ಟೈಮ್ ಈ ಒಂದು ಸೇವಾ ಸಿಂಧುವಿನ ಪೋರ್ಟಲ್ಗೆ ವಿಸಿಟ್ ಆಗ್ತಾ ಇದ್ರೆ ಇದರಲ್ಲಿ ನಿಮಗೆ ಒಂದು ನ್ಯೂ ಯೂಸರ್ಸ್ ಇದ್ದಂಥವರು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ರಿಜಿಸ್ಟರ್ ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು ಅಂತೇಳಿ ಅದರದ್ದು ಕೂಡ ಈ ಒಂದು SK ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿದೆ. ಅಲ್ಲಿಂದ ನೀವು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಂಡು ನಿಮಗೆ ID ಪಾಸ್ವರ್ಡ್ ಸಿಗುತ್ತೆ. ಆ ID ಪಾಸ್ವರ್ಡನ್ನು ಇಲ್ಲಿ ID ಎಂಟರ್ ಮಾಡಿ. ಆನಂತರ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿಕೊಂಡು ನೀವು ಲಾಗಿನ್ ಅನ್ನು ಮಾಡಿಕೊಳ್ಳಿ. ನಾನು ನನ್ನ ID ಪಾಸ್ವರ್ಡ್ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ID ಮತ್ತು ಪಾಸ್ವರ್ಡನ್ನು ಹಾಕಿಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡ್ ಬರುತ್ತೆ. ಈ ಕ್ಯಾಪ್ಚಾ ಕೋಡ್ ಇಲ್ಲಿ ಎಂಟರ್ ಮಾಡಿ. ಈ ರೀತಿ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಲಾಗಿನ್ ಕೇಳ್ತಾ ಇದೆ. ಮತ್ತೆ ರೀಲಾಗಿನ್ ಅನ್ನು ಮಾಡ್ತಾ ಇದ್ದೇನೆ. ಆನಂತರ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಕೋಡ್ ಇಲ್ಲಿ ಎಂಟರ್ ಮಾಡಿ. ಆನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ವಿಸ್ ಪ್ಲಸ್ ಒಂದು ಸೈಟ್ ಓಪನ್ ಆಗುತ್ತೆ. ಆನಂತರ ಇಲ್ಲಿ ನೋಡಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಹೇಳಿದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ವೇವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸರ್ಚ್ ಬಾಕ್ಸ್ ಬರುತ್ತೆ. ಈ ಸರ್ಚ್ ಬಾಕ್ಸ್ದಲ್ಲಿ ಉದ್ಯೋಗಿನಿ ಅಂತೇಳಿ ಟೈಪ್ ಮಾಡಿ. ಉದ್ಯೋಗಿನಿ ಅಂತೇಳಿ ಟೈಪ್ ಮಾಡಿದಾಗ ಇಲ್ಲಿ ಉದ್ಯೋಗಿನಿ ಸ್ಕೀಮ್ದ ಒಂದು ಲಿಂಕ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಉದ್ಯೋಗಿನಿಗಾಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಈ ರೀತಿಯಾಗಿ ಪೇಜ್ ಅನ್ನು ಓಪನ್ ಆಗುತ್ತೆ. ಈ ರೀತಿ ಪೇಜ್ ಅನ್ನು ಓಪನ್ ಆದಾಗ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಕೇಳುತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅನ್ನು ಮಾಡಿ ಈ KYC ಮುಖಾಂತರ ಆಧಾರ್ ನಂಬರ್ ಕೇಳುತ್ತೆ. ನೇಮ್ ಹಾಕಿ, ಯಾರ್ದೊಂದು ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರದ್ದು ನೇಮ್ ಹಾಕಿ. ಆನಂತರ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ದೊಂದು ಆಧಾರ್ ಡೀಟೇಲ್ಸ್ ಅನ್ನು ಡೈರೆಕ್ಟ್ ಆಗಿ ಪೀಚ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ನೇಮ್ ಪೀಚ್ ಆಗಿರುತ್ತೆ. ಆನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಆನಂತರ ಇಲ್ಲಿ ಮೇಲ್ ಫಿಮೇಲ್ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಫಿಮೇಲ್ ಅಷ್ಟೇ ಇದೆ, ಮೇಲ್ ಇಲ್ಲ. ಸಾರಿ, ಮೇಲ್ ಇದೆ ಬಟ್ ಮೇಲನ್ನು ಸಿಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಮಹಿಳೆಯರಿಗಾಗಿ ಇರುವಂಥ ಸ್ಕೀಮ್. ಇದು ಫಿಮೇಲ್ ಅಂತೇಳಿ ಸಿಲೆಕ್ಟ್ ಮಾಡಿ. ಆನಂತರ ಇಲ್ಲಿ ನಿಮ್ಮ ತಂದೆ ಹೆಸರು ಇಲ್ಲಿ ಎಂಟರ್ ಮಾಡಿ. ಆನಂತರ ಇದು ಏಜ್ ಆಫ್ ಬೆನಿಫಿಷರಿ ಇದು ಆಟೋಮೆಟಿಕ್ಲಿ ತಗೊಳುತ್ತೆ. ಆನಂತರ ಇಲ್ಲಿ ನೋಡಿ, ಇಲ್ಲಿ ಡೊಮಿಸೈಲ್ ನಿವಾಸ್ ಅಂತೇಳಿ ಇದೆ ನೋಡಿ, ಕರ್ನಾಟಕ ಅಂತೇಳಿ ಡೈರೆಕ್ಟ್ ಆಗಿ ಸಿಲೆಕ್ಟ್ ಆಗಿರುತ್ತೆ. ಆನಂತರ ಇಲ್ಲಿ ಬೆನಿಫಿಟ್
ಲಾಭದ ನಿಯಮ ಅಂತೇಳಿ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಸಬ್ಸಿಡಿ SC ಆ್ಯಂಡ್ ST 50% ಇರುವಂಥದ್ದು. ಆನಂತರ ಜನರಲ್ದವರಿಗೆ 30% ಸಬ್ಸಿಡಿ ಇರುವಂಥದ್ದು. ಜನರಲ್ ಇದ್ರೆ ಜನರಲ್ ಸೆಲೆಕ್ಟ್ ಮಾಡಿ, SC ST ಇದ್ರೆ SC ST ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದೊಂದು ಫೋಟೋವನ್ನು ಇಲ್ಲಿಂದ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಈ ರೀತಿಯಾದ ಫೋಟೋವನ್ನು ಅಪ್ಲೋಡ್ ಮಾಡಿಕೊಳ್ಳಿ. ಆನಂತರ ಪರ್ಪಸ್ ಆಫ್ ಲೋನ್, ಸಾಲದ ಉದ್ದೇಶ ಏನಿದೆ, ಅದು ಎದರಿಗೋಸ್ಕರಾಗಿ ನೀವು ಸಾಲವನ್ನು ತಗೊಳ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಇಲ್ಲಿ. ಆನಂತರ ನೋಡಿ ಪ್ಲೇಸ್ ಆಫ್ ದ ಪ್ರಾಜೆಕ್ಟ್ ಅಂತೇಳಿ ಇದೆ. ಇಲ್ಲಿ ಯೋಜನಾ ವರದಿಯ ಸ್ಥಳವನ್ನು, ಯೋಜನೆಯ ಸ್ಥಳವನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಮೀಸಲಾತಿ ವರ್ಗ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ನೋಡಿ ಅಂಗವಿಕಲಕರು 5%, ವಿಧವೆಯರು 5%, ಅಲ್ಪಸಂಖ್ಯಾತರು 15%, ಈ ರೀತಿ ಹೆಚ್ಚುವರಿ ಪರ್ಸೆಂಟೇಜನ್ನು ಮೀಸಲಾತಿದವರಿಗೆ ಕೊಡ್ತಾ ಇರ್ತಾರೆ. ಹಾಗಾಗಿ ಇದು ನೀವು ಈ ಕ್ಯಾಟಗರಿಯಲ್ಲಿ ಬರ್ತಾ ಇದ್ರೆ ಸೆಲೆಕ್ಟ್ ಮಾಡಿ, ಇಲ್ಲತ್ತಂದ್ರೆ ನೋ ಅಂತೇಳಿ ಸೆಲೆಕ್ಟ್ ಮಾಡಿ. ಆನಂತರ ಸರ್ಕಾರದ ಕೋಟಾ ನಿಗಮ ಕೋಟಾದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವಿರಾ? ಸರ್ಕಾರದ ಕೋಟಾ ನಿಯಮದ ಕೋಟಾದಡಿ ಸೌಲಭ್ಯ ಪಡೆಯಲು ಇಚ್ಛಿಸಿದಲ್ಲಿ ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಕರ್ನಾಟಕ ಸರ್ಕಾರ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರಿಂದ ಶಿಫಾರಸು ಪತ್ರ ಪಡೆದಿರಬೇಕು ಅಂತೇಳಿ ಇದೆ. ಇದು ಶಿಫಾರಸು ಪತ್ರ ಪಡೆದಿದ್ರೆ ಎಸ್ ಅಂತೇಳಿ ಕ್ಲಿಕ್ ಮಾಡಿ, ಇಲ್ಲತ್ತಂದ್ರೆ ನೋ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಇಲ್ಲಿ ನಿಮ್ದೊಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಟೈಪ್ ಮಾಡಿ. ಆನಂತರ ಇಲ್ಲಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. OBC, ಜನರಲ್, ಆನಂತರ ಶೆಡ್ಯೂಲ್ ಕಾಸ್ಟ್, ಆನಂತರ ಈ ರೀತಿ ಬಂದಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಒಂದು ಯಾವ್ದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಕಾಸ್ಟ್ ನೇಮ್ ಆಟೋಮೆಟಿಕ್ಲಿ ತಗೊಂಡಿರುತ್ತೆ. ಇಲ್ಲಿ RD ನಂಬರ್ ಹಾಕಿದಾಗ ಕಾಸ್ಟ್ ಆಟೋಮೆಟಿಕ್ಲಿ ತಗೊಳುತ್ತೆ. ಆನಂತರ ಜಾತಿ ಪ್ರಮಾಣ ಪತ್ರದ ಪ್ರಕಾರ ಹೆಸರು ಅಂತೇಳಿ ಇದೆ, ಇದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಮತ್ತು ಜಾತಿ ಪ್ರಮಾಣ ಪತ್ರಕ್ಕೆ ಮ್ಯಾಚ್ ಇರಬೇಕಾಗತ್ತೆ. ಮ್ಯಾಚ್ ಇರಲಿರುತ್ತೆ ಅಂದರೆ ಈ ಒಂದು ಅಪ್ಲಿಕೇಶನನ್ನು ತೆಗೆದುಕೊಳ್ಳುವುದಿಲ್ಲ, ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರಾಗಿ ಇದು ಹೇಳ್ತಾ ಇದ್ದೇನೆ. ಆನಂತರ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಂತೇಳಿದೆ. SC ST ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇರೆ ಬರುತ್ತೆ. ಆನಂತರ ಜಾತಿ ಒಂದು ಸರ್ಟಿಫಿಕೇಟ್ ಬೇರೆ ಬರುತ್ತೆ. ಜನರಲ್ ಇದ್ರೆ ಎರಡು ಕೂಡಿಸಿ ಒಂದೇನೆ ಬರುತ್ತೆ. ಇಲ್ಲಿ ಏನು RD ನಂಬರ್ ಎಂಟರ್ ಮಾಡ್ತೀರಾ ಆ RD ನಂಬರನ್ನೇ ಇಲ್ಲಿ ಎಂಟರ್ ಮಾಡಿ ಡೈರೆಕ್ಟಾಗಿ ಆದಾಯ ತಗೊಳುತ್ತೆ. ಆನಂತರ ನೋಡಿ ಕೆಳಗೆ ಬಂದುಬಿಟ್ಟು ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ಆನಂತರ ತಾಲೂಕಾ ಸೆಲೆಕ್ಟ್ ಮಾಡಿ, ಆನಂತರ ಹೋಬಳಿ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್, ನಿಮ್ಮ ಅಡ್ರೆಸ್, ವಿಳಾಸ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಕರೆಕ್ಟ್ ಆದಂಥ ವಿಳಾಸವನ್ನು ಇಲ್ಲಿ ಟೈಪ್ ಮಾಡಿ. ಆನಂತರ ಅಸೆಂಬ್ಲಿ ಟೈಪ್ ಮಾಡಿ. ಅಸೆಂಬ್ಲಿ ಅಂತಂದರೆ ಮತಕ್ಷೇತ್ರ ಯಾವ್ದು ಬರುತ್ತೆ ಅದು ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಐ ಅಗ್ರಿ ಮೇಲೆ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ಆಧಾರ್ ಕಾರ್ಡ್ ಮತ್ತು ಫೋಟೋ, ಆನಂತರ ಜಾತಿ ಮತ್ತು ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕಾಗತ್ತೆ. ಆನಂತರ ಯೋಜನಾ ವರದಿಯನ್ನು ಅಪ್ಲೋಡ್ ಮಾಡಲು ಆಪ್ಷನ್ ಬರುತ್ತೆ, ಅಲ್ಲಿಂದ ನೀವು ಅಪ್ಲೋಡ್ ಮಾಡಿ. ಆನಂತರ ಮತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಒಂದು ಸಲ್ಲಿಸಿರ್ತಕ್ಕಂತಹ ಅರ್ಜಿಯನ್ನು ನಿಮಗೆ ಪ್ರಿಂಟ್ಔಟ್ ಮಾಡಲು ಬರುತ್ತೆ. ಈ ರೀತಿ ಪ್ರಿಂಟ್ಔಟ್ ಮಾಡಿಕೊಳ್ಳಿ. ನಿಮ್ಗೆ ಏನಾದರೂ ಈ ಒಂದು ಯೋಜನೆಯ ಬಗ್ಗೆ ಏನಾದರೂ ಡೀಟೇಲ್ಸ್ ಕೇಳಬೇಕಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೇನೆ. ಹಾಗೆಯೇ ಕಾಮೆಂಟ್ ಬಾಕ್ಸ್ದಲ್ಲಿ ನೀವು ಕೇಳಬಹುದು. ಈ ವಿಡಿಯೋವನ್ನು ಇಷ್ಟವಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.